ಜೀವನಾಧಾರಕ್ಕೆ ಇದ್ದ ಮೇಕೆ ದವಸ ಧಾನ್ಯಗಳನ್ನ ಕಳೆದುಕೊಂಡು ಪಾಪ ಬಡ ಕುಟುಂಬ ಬೀದಿ ಪಾಲಾಗಿದೆ. ಗುಡಿಸಲಿಗೆ ಆಕಸ್ಮಿಕ ಬೆಂಕಿ ತಗುಲಿದ್ದು ಗುಡಿಸಲಿನಲ್ಲಿದ್ದ ಮೇಕೆಗಳನ್ನ ಕಾಪಾಡಲು ಹೋದ ಅತ್ತೆ ಸೊಸೆ ಇದೀಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕೊರಟಗೆರೆ ತಾಲೂಕು ಬಿಡಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಸಿಪಾಳ್ಯ ಗ್ರಾಮದ ನಿವಾಸಿ ಶಿಲ್ಪಾ ಜಯರಾಮ್ ಗುಡಿಸಲಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಗುಡಿಸಲಲ್ಲಿ ಇದ್ದ 4 ಮೇಕೆಗಳು ದವಸ ಧಾನ್ಯ ಸೇರಿದಂತೆ ಎಲ್ಲವೂ ಸುಟ್ಟು ಭಸ್ಮವಾಗಿರುವ ಘಟನೆ ನಡೆದಿದೆ. ಮೇಕೆಗಳನ್ನು ಕಾಪಾಡಲು ಹೋದ ಅತ್ತೆ ಸೊಸೆ ಇಬ್ಬರಿಗೂ ಬೆಂಕಿ ತಗುಲಿ ಕೈ ಕಾಲು ಕೆನ್ನೆಗೆ ಗಾಯಗಳಾಗಿವೆ. ಇದನ್ನ ಕಂಡ ಸ್ಥಳೀಯರು ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸುವ ಕೆಲಸ ಮಾಡಿದ್ದಾರೆ. ಇನ್ನು ಬಡ ಕುಟುಂಬದ ಇಬ್ಬರು ಮಹಿಳೆಯರು ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾರೆ. ಕುಟುಂಬದಲ್ಲಿ ಅತ್ತೆ ಸೊಸೆ ಮಗ ಮತ್ತು ಇಬ್ಬರು ಶಾಲೆಗೆ ಹೋಗುವ ಮಕ್ಕಳಿದ್ದು ಆ ಬಡ ಕುಟುಂಬಕ್ಕೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಬಡ ಕುಟುಂಬಕ್ಕೆ ಆಸರೆ ನೀಡಬೇಕಾಗಿದೆ ಎಂದು ಸ್ಥಳೀಯರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಬಿಡಿಪುರ ಅಂತ ನಾವು ಶಿಲ್ಪ ಅಂತ 12 ಗಂಟೆಗೆ ನಮ್ಮ ಹುಡುಗರು ಒಲೆ ಹಚ್ಚಕ್ಕೆ ಹೋಗಿ ಬೆಂಕಿ ಸುಟ್ಕೊಂಡು ಗಾಳಿ ಬಂತು. ಮ್ಯಾಕೆಗಳು ಹುಳ್ಳಿಕಾಯಿ ತೆಗರಿಕಾಯಿ ಎಲ್ಲ ಅಲ್ಲೇ ಇತ್ತು, ಎಲ್ಲ ಸುಟ್ಟೋಗ್ಬಿಟ್ಟೈತೆ. ಎಲ್ಲ ನಮಗೂ ಏಟೆ ಆಗೈತೆ. ಆರ್ಸಕ್ಕೆ ಹೋಗಿದ್ರ ನೀವು? ಆರ್ಸಕ್ಕೆ ಹೋಗಿ ಅಲ್ಲಿ ಒಳಕ್ಕೆ ನುಗ್ಗಿಬಿಟ್ಟಿದ್ದೆ ಮ್ಯಾಕೆ ಬಿಚ್ಕೊಳಂತ. ಬಿಚ್ಕೊಳಕ್ಕಾಗಲ್ಲ, ಅಲ್ಲೇ ಬಿಟ್ಟು ಹೊಡ್ಕೊಂಡ್ಬಿಟ್ಟು ಎಲ್ಲ ಸುಟ್ಟೋಗಿತ್ತು. ಎಷ್ಟು ಮೇಕೆ ಇದ್ವು? 4 ಇದ್ವು. 4 ಸುಟ್ಟೋಗಿದಾವ? 4 ಸುಟ್ಟೋಗಿ ಒಂದು ಜೀವ ಇತ್ತಂತೆ, ಅದು ಉಳಿಯಲ್ಲ ಅಂತ ಮಾರಾಕ್ಬಿಟ್ರು. 5 ಇದ್ವಾ? 5 ಇದಾಗಿದ್ದಾವೆ. ಯಾರು ಏನೇನಾಗಿದೆಯಮ್ಮ? ಅದೆಲ್ಲ ಸುಟ್ಟಿರೋದಾ? ಮತ್ತೆ ನಾವು ನಮ್ಮ 3 ಜನ ಮಕ್ಕಳು ಗುಡಿಸ್ಲು ಪೂರ್ತಿ ಸುಟ್ಟೋಯ್ತಾ? ಏನೇನಿತ್ತು ದವಸ ಧಾನ್ಯ ಇತ್ತು ಅದರೊಳಗೆ? ಮ್ಯಾಕೆ ಹಸಗಳು ಅಲ್ಲೇ ಕಟ್ಟಾಗಿ ಹುಳ್ಳಿಕಾಳು ತೊಗರಿಕಾಯಿ ಎಲ್ಲ ಕಿತ್ಕೊಬಂದು ಅವು ಅಳಕ್ಕೆ ಹಾಕಿದ್ದು ಮೂಟೆ ಕಟ್ಟಿ ಅದರೊಳಗಡೆ ಹಾಕಿದ್ರೆ ಹಂಚಿ ಕಡ್ಡಿ ಎಲ್ಲ ಅಲ್ಲೇ ಇದ್ದು ಎಲ್ಲ ಅದ್ರಾಗ ಮನೆಗೆ ಕಟ್ಟ. ವಾಸ ಇಲ್ಲಿದ್ರೆ ಅದರಲ್ಲೇ ಇದ್ರ ಅಥವಾ ವಾಸ ಮೊಗ್ಲಾಗ ಐತೆ, ಚಿಕ್ಕದಾಗಿತ್ತಲ್ಲ, ದೊಡ್ಡದು ಇಲ್ಲ, ಚಿಕ್ಕದಾಗ 3 ಮಕ್ಕಳು ಎಲ್ಲ ಅದು ಸೋರ್ತಿತ್ತು. ಎಲ್ಲ ಮಳೆ ಬಂದು ನೆಂದೋಗ್ತೈತೆ ಅಂತ ಗುಡ್ಡು ಪೇಪರ್ 2 ಪೇಪರ್ ಹಾಕಿ ಬೇರೆ ಹಾಕಿ ಅದ್ರಾಗ ಇಟ್ಟಿದ್ವಿ. ಎಲ್ಲ ಸುಟ್ಟೋಗ್ಬಿಟ್ಟು ಅದರಲ್ಲಿ ಇದು ಏನದು ಬೇಳೆಗಳವೆಲ್ಲ ಅದರೊಳಗೆ ಇತ್ತಾ? ದಿನಸಿ ಬೇರೆ ಏನಿತ್ತ? ಬೇರೆ ಐಟಮ್ ಏನಿತ್ತ? ಅಕ್ಕಿ ಆ ಥರದ್ದು ಏನಾದ್ರು ಇತ್ತು ಅದರಲ್ಲಿ? ಅದರೊಳಗೆ ಏನಿರಲಿಲ್ಲ. ತಿಂಗಳಿಗೆ 30 ಕೆಜಿ ಬರ್ತವೆ ಅಷ್ಟೇ. ಅದು ಖಾಲಿ ಆಗ್ತಾ ಇತ್ತು. ಈಗ 4 ಮೇಕೆ ಸುಟ್ಟೋಗಿರೋದು ಮತ್ತೆ ನಿಮ್ಮ ಕೈಗೆ ಇದಾಗಿರೋದು? ಅವರೆಕಾಯಿ ತೆಗರಿಕಾಯಿ ಹುಳಿಕಾಯಿ ಎಲ್ಲ ಅಲ್ಲೇ ಮೂಟೆ ಕಟ್ಟಿ ಎಲ್ಲ ಅಲ್ಲೇ ಎಲ್ಲ ಸುಟ್ಟೋಗಿದೆ. ಎಲ್ಲ ಸುಟ್ಟೋಗಿದೆ. ಯಾರು ಅಚ್ಚುಕಟ್ಟು ಮಾಡಿಲ್ಲ, ಎಲ್ಲ ಹಂಗೆ ಬಿದ್ದೈತೆ. ಯಾರು ಇಲ್ಲಿ ನಾವು ಇರೋದೇ 3. ನಿಮಗೆ ಕೈ ಮಾತ್ರನಾ ಅಥವಾ ಇನ್ನೂ ನೀಟಾಗಿದೆ? ಅದು ಸುಟ್ಟಿರೋದು ಪೂರ್ತಿ ಕೈ ಸುಟ್ಟಿರೋದೇನಾ? ಎಲ್ಲ ಸುಟ್ಟೋಗಿರೋದು. ನಿಮ್ಮ ಹೆಸರು? ಶಿಲ್ಪ ಅಂತ. ನಮ್ಮ ಹೆಸರು ಜಯರಾಮ್ ಅಂತ. ನಾವು ಕೆಲ್ಸಕ್ಕೆ ಹೋಗಿದ್ವಿ. ನಾವು ಕೆಲ್ಸಕ್ಕೆ ಹೋಗಿದ್ರೆ ಇವರು ಫೋನ್ ಬಂತು ಬೇರೆ ಕಡೆಯಿಂದ. ಅವ್ರು ಬೇರೆ ಕಡೆಯಿಂದ ಫೋನ್ ಮಾಡಿದ್ರೆ ಏನು ಅಂತ ಮನೆಗೆ ಫೋನ್ ಮಾಡಿದೆ. ಆಲ್ರೆಡಿ ಹೊರನಾಳಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಮಾಡಿದೆ ಮತ್ತೆ ನಾನು ಫೋನ್ ಮಾಡಿದ್ದಕ್ಕೆ ನಮ್ಮ ಅಣ್ಣವರು ವಾಪಸ್ಸು ಕರ್ಕೊಬರ್ತಾಯಿದ್ವಿ. ಕರ್ಕೊಬಂದಷ್ಟು ಮನೆ ಹತ್ರ ಒಂದು ಏನೋ ಅವರು ಇವರು ಕರ್ಕೊಬಂದಿದ್ದಾರೆ. ಅದು ಗುಡ್ಲು ಅಂದರೆ ಇದು ಒಲೆ ಉರ್ಸಕ್ಕೆ ಹೋಗಿ ಬೆಂಕಿ ಗುಡ್ಲು ಇಟ್ಕೊಂಡೆ. ಅದು ಒಳಗಡೆ ಮ್ಯಾಕೆ ಇದ್ವಲ್ಲ, ಆ ಮ್ಯಾಕೆ ಎಳ್ಕೊಬರಂತ ಒಳಕ್ಕೆ ಹೋಗ್ಯಾರೆ. ಗುಡಿಸ್ಲು ಹತ್ಕೊಂಡ್ಬಿಟ್ಟೈತೆ. ಗುಡಿಸ್ಲು ಹತ್ಕೊಂಡ್ಬಿಟ್ಟೆ. ಹಾಂ, ಮೇಕೆಗಳನ್ನ ಎಳ್ಕೊಂಬರಕ್ಕೆ ಇವ್ರು ಹೋಗಿದ್ದಾರೆ. ಇವರು ಹೋಗಿದ್ದಾರೆ, ಒಬ್ಬರ ಮೇಲೆ ಒಬ್ರು ಅಂತ ಹೋಗಿದ್ದಾರೆ. ಅದು ಇವರು ಅಂದರೆ ಮೇಲಿಂದ ಕಿಡ್ಲು ಬಿದ್ದಿದೆ. ಬಿದ್ದು ಎಳ್ಕೊಂಡು ಹೋಗಿ ಈ ಥರ ಇದಾಗಿದೆ. ಇವ್ರಿಗೂ ಸುಟ್ಟೋಗಿದೆ ಕೈಗಳು. ಕೈ ಮತ್ತೆ ಇವ್ರಿಗೆ ಏನಾಗಿದೆ? ಅವ್ರಿಗೆ ಏನಾಗಿದೆ? ಇವರು ನಿಮ್ಮ ಮನೆಯವ್ರಿಗ? ನಮ್ಮ ಅಮ್ಮಗೂ ಕೈ 2 ಕೈಯನ್ನು ಕೆನ್ನಿಗೆ ಆಗಿದೆ. ಈಗ ಇವ್ರಿಗೆ ಕೈಗಾಗಿದೆ. 4 ಮೇಕೆನೂ ಸತ್ತೋಗಿದೆ. 4-5 ಮೇಕೆನೂ ಇದಾಗಿದೆ. ಅದಕ್ಕೆ ಪರಿಹಾರಕ್ಕೆ ಒಂಥರ ನಾವು ಇದು ಮಾಡಬೇಕು, ಏನಾದರೂ ಪರಿಹಾರಕ್ಕೆ ಇದು ಮಾಡಬೇಕು ಅಂತನಾ? ನಿಮ್ಮ ಹೆಸರು? ಜಯರಾಮ್ ಅಂತ. ಯಾವ ಊರು? ಬೊಮ್ಮಲದೇವರ ಪಕ್ಕ ಸಿಬಿ ಪಾಳ್ಯ ಅಂತ. ಸಿಬಿ ಪಾಳ್ಯ, ಬೊಮ್ಮಲದೇವಪುರ ಪಕ್ಕ. ಯಾರಾದರೂ ಅಧಿಕಾರಿಗಳು ಬಂದಿದ್ರ ಅಲ್ಲಿಗೆ? ಅಧಿಕಾರಿಗಳು ಪಂಚಾಯತಿಂದ ಪಿಲ್ಕಾಲ್ಟ್ರೂ ಸೆಕ್ರೆಟರಿ ರಾತ್ರಿ ಹೋಗಿದ್ರಂತೆ. ನಾವು ಇಲ್ಲೇ ಹಾಸ್ಪಿಟ್ಲಾಗ ಇದ್ವಿ. ಅವರೇ ಫೋಟೋ ತಗೊಂಡು ಇದು ಮಾಡ್ತಾವ್ರೆ. ಡಾಕ್ಟ್ರು ನಾವು ಇದ್ದಾಗೆ ಡಾಕ್ಟ್ರು ಬಂದಿದ್ರು. ಅವ್ರ ಹತ್ರ ಇಂಜೆಕ್ಷನ್ ಹಾಕ್ಸಿ ಡಾಕ್ಟ್ರ್ ನಂಬರು ಇದೆ, ಅವರೇ ಬಂದಿದ್ರು. ಯಾರೋ ಪಶು ಡಾಕ್ಟ್ರಾ? ಇವ್ರಿಗ ಇಲ್ಲಿ ಹಾಸ್ಪಿಟ್ಲಿಗ? ಇಲ್ಲ, ಅಲ್ಲಿ ಮ್ಯಾಗಿ ಡಾಕ್ಟ್ರು ಬಂದಿದ್ರು. ಪಶು ಇಲಾಖೆಯವರು ಬಂದಿದ್ರು. ನಮ್ಮ ಹೆಸರು ಬಾಲರಾಜ್ ಅಂತೇಳಿ. ಮೊನ್ನೆ ಮಧ್ಯಾಹ್ನ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಸುಮಾರು ಒಂದು 8 ಮೇಕೆ ಇದ್ವು. 8 ಮೇಕೆಯಲ್ಲಿ 5 ಮೇಕೆ ಸತ್ತೋಗಿದ್ದಾವೆ. ಮತ್ತು ಈ ಜೋಳ, ಈ ಉಳ್ಳಿ ಎಲ್ಲ ಇತ್ತು. ಹಿಂಗಾಗಿ ತೀರಾ ಮಧ್ಯಾಹ್ನ ಟೈಮಲ್ಲಿ ಊರಲ್ಲೂ ಯಾರೋ ಅಕ್ಕಪಕ್ಕ ಎಲ್ಲ ಅವ್ರವ್ರ ಕೆಲಸಗಳಿಗೆ ಹೋಗಿದ್ದಾಗ ಅಷ್ಟೊತ್ತಿಗೆ ನಾವು ನೋಡ್ಕೊಂಡು ಅಷ್ಟೊತ್ತಿಗೆ ಪೂರ್ತಿ ಸುಟ್ಟು ಇದೋಗ್ಬಿಟ್ಟಿವೆ. ಮತ್ತು ಅವರು ತೀರಾ ಬಡವರಾಗಿ ಆ ಮ್ಯಾಗಿಗಳು ಈ ಕಡೆಗೆ ಎಳ್ಕೊಂಡು
ತಪ್ಸನ್ನು ಎಳ್ಕೊಳ್ಳೋಣ ಅಂತಂತ ಹೋದಾಗ ಅವ್ರಿಗೂ ಬೆಂಕಿ ತಗಲಿ ತೀರಾ ಇಬ್ಬರಿಗೆ ಯಾರೋ ಅತ್ತೆ ಸೊಸೆಗೆ. ಅತ್ತೆ ಮತ್ತು ಸೊಸೆಗೆ ಕೈಗಳು ತೀರಾ ಬೆಂದುಬಿಟ್ಟಿದ್ದಾವೆ. ಅವರು ಈಗ ಹಾಸ್ಪಿಟ್ಲಲ್ಲಿದ್ದಾರೆ. ಮತ್ತು ಹಿಂಗಾಗಿ ಅವ್ರು ತೀರಾ ಕಡುಬಡವರಾಗಿರೋದ್ರಿಂದ ಅವ್ರಿಗೋಸ್ಕರ ಸರ್ಕಾರದಿಂದ ಅವ್ರಿಗೇನು ಸ್ವಲ್ಪ ಪರಿಹಾರ ಏನು ಬರ್ತದೋ ಪರಿಹಾರ ಕೊಟ್ಟು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈಗ ಮನವಿ ಮಾಡ್ತಾಯಿದ್ದೀವಿ. ತಮ್ಮ ಹೆಸರು? ತಮ್ಮ ಹೆಸರು ಬಾಲರಾಜು ಅಂತಂತ. ಯಾವ ಊರು? ಪಕ್ಕದ ಕರ್ಚಿಕನಹಳ್ಳಿ. ಓಕೆ.